ಕಾಶ್ಮೀರದ ಉಗ್ರರ ದಾಳಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಈ ದಾಳಿಯ ಬೆನ್ನಲ್ಲೇ ಕನ್ನಡಿಗರು ಟೂರ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂತಿದ್ದಾರೆ. ಕಾಶ್ಮೀರ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು. ಕಾಶ್ಮೀರ ಪ್ರವಾಸಕ್ಕೆ ಹೊರಟಿದ್ರು, ಆದ್ರೆ ಈ ದಾಳಿಯ ಬೆನ್ನಲ್ಲೇ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಾಶ್ಮೀರ ಪ್ರವಾಸಕ್ಕೆ ಹೊರಟಿದ್ರು ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು. 4 ದಿನ ಕುಟುಂಬದ ಜೊತೆ ಕಾಶ್ಮೀರ ಟೂರ್ ಅನ್ನ ಪ್ಲಾನ್ ಮಾಡಿದ್ರು. ಆದರೆ ಉಗ್ರರ ಈ ಹೀನ ಕೃತ್ಯಕ್ಕೆ ಈಗ ಆತಂಕಗೊಂಡು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಆನ್ಲೈನ್ ನಲ್ಲಿ ಟಿಕೆಟ್ ಬುಕಿಂಗ್ ಮಾಡಿದ್ರು ಸಾರಾ ಮಹೇಶ್ ಅವರ ಕುಟುಂಬ. 4 ದಿನ ಮಟ್ಟಿಗೆ ಕಾಶ್ಮೀರಕ್ಕೆ ಹೋಗಬೇಕು, ಪ್ರವಾಸ ಮಾಡಬೇಕು ಅನ್ನೋದಾಗಿ. ಉಗ್ರರ ಅಟ್ಟಹಾಸದಿಂದ ಈಗ ಕಾಶ್ಮೀರಕ್ಕೆ ಹೋಗಬೇಕಂದ್ಕೊಂಡಿದ್ದಂತ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿ ಹಿಂದೇಟನ್ನ ಹಾಕ್ತಿದ್ದಾರೆ. ಕಾಶ್ಮೀರ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಲಕ್ಷಾಂತರ ಜನ ಕೂಡ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಕರ್ನಾಟಕದಲ್ಲೇ ಒಂದು ಲೆಕ್ಕದ ಪ್ರಕಾರ 6 ಲಕ್ಷಕ್ಕೂ ಹೆಚ್ಚು ಜನ ಟೂರ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸದ್ಯ ಸಾರಾ ಮಹೇಶ್ ಅವರು ಕೂಡ ಮಾಜಿ ಸಚಿವರು ಕುಟುಂಬದ ಜೊತೆ ಕಾಶ್ಮೀರಕ್ಕೆ ಹೋಗಬೇಕು, ಟೂರ್ ಮಾಡಬೇಕು ಅನ್ನೋದಾಗಿ ಮೊದಲೇ ಎಲ್ಲ ಪ್ಲಾನ್ ಮಾಡಿದ್ರು. ಆದರೆ ಈ ಘಟನೆ ಆಗ್ತಿದ್ದಂತೆ ಆತಂಕಗೊಂಡು ತಮ್ಮ ಟೂರ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಈ ಘಟನೆ ಆದಂತ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿದ್ದಂತಹ ಕನ್ನಡಿಗರು ಕೂಡ ವಾಪಸ್ ಕರೆತರುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಅದರ ಬೆನ್ನಲ್ಲೇ ಗಮನಿಸ್ತಾ ಇದ್ದೀವಿ ಅಂದ್ರೆ ಹೋಟೆಲ್ಗೆ ಅವರು ಬುಕಿಂಗ್ ಮಾಡ್ಕೊಂಡಿರುವಂತ ಕನ್ಫರ್ಮೇಷನ್ಸ್ಗಳಿರ್ಬೋದು, ಅಂದ್ರೆ ಏಜೆನ್ಸಿಗಳ ಮೂಲಕವಾಗಿ ಅಲ್ಲಿ ಹೋಗಬೇಕು, ಎಲ್ಲಿ ತಂಗಬೇಕು, ಎಲ್ಲಿ ಇರಬೇಕನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಬುಕಿಂಗ್ ಮಾಡ್ಕೊಂಡಿದ್ರು. ಆ ಬುಕಿಂಗಿನ ಟ್ರಾವೆಲ್ ಏಜೆನ್ಸಿಯ ಬುಕಿಂಗ್ ಕನ್ಫರ್ಮೇಷನ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಘಟನೆ ಆಗ್ತಿದ್ದಂತೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅದರ ಜೊತೆಯಲ್ಲಿ ಆತಂಕದಿಂದಾಗಿ ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು ತಮ್ಮ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಬೇಡಪ್ಪ ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಈಗಾಗಲೇ ಬಿಗುವಿನ ವಾತಾವರಣ ಇದೆ ಕಾಶ್ಮೀರದಲ್ಲಿ. ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ನಮ್ಮ ಭಾರತದ ಆರ್ಮಿ ಕಂಟ್ರೋಲ್ ತೆಗೆದುಕೊಂಡಿದೆ. ಆದರೂ ಕೂಡ ಸದ್ಯ ಪ್ರವಾಸ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಬುಕಿಂಗ್ ಮಾಡಿದ್ರು ಮೊದಲೇ, ಅಲ್ಲೂ ಹೋಗೋ ಹೋಟೆಲ್ ಇರ್ಬೋದು, ಎಲ್ಲೆಲ್ಲಿ ಹೋಗಬೇಕು, 3 ರೂಮ್ ಅನ್ನ ಬುಕಿಂಗ್ ಮಾಡ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆ ಕನ್ಫರ್ಮೇಷನ್ಸ್ ಟಿಕೆಟ್ನಲ್ಲಿ. ಜೊತೆ ಅಲ್ಲೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿರುತ್ತೆ, ಅದು ಬೇರೆ ವಿಚಾರ. ಆದರೆ ಘಟನೆ ಆಗ್ತಿದ್ದಂತೆ ನಮ್ಮ ಕನ್ನಡಿಗರೇ 3 ಜನ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಅವರೆಲ್ಲರ ಅಂದರೆ ನಿನ್ನೆ ಕೂಡ ಅಂತ್ಯಕ್ರಿಯೆ ಕಾರ್ಯಗಳು ಕೂಡ ನೆರವೇರಿದೆ. ಇವೆಲ್ಲವನ್ನ ಗಮನಿಸಿ ತಮ್ಮ ಟೂರ್ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು. ಇಡೀ ದೇಶವೇ ಬೆಚ್ಚು ಬಿದ್ದಿದೆ ಈ ಘಟನೆಯಿಂದಾಗಿ. ದಿಢೀರಂತ ದಾಳಿ ಮಾಡಿದ್ದಾರೆ ಉಗ್ರರು. ಸದ್ಯ ಕಾರ್ಯಾಚರಣೆ ಬಹಳ ತೀವ್ರ ಮಟ್ಟದಲ್ಲಿ ನಡೀತಾ ಇದೆ. ಇವೆಲ್ಲದರ ನಡುವೆ ಹೋಗಬೇಕು ಕಾಶ್ಮೀರಕ್ಕೆ, ಕುಟುಂಬದ ಜೊತೆಯಲ್ಲಿ ಕಾಶ್ಮೀರ ಟ್ರಿಪ್ ಮಾಡಬೇಕಂತ ಪ್ಲಾನ್ ಮಾಡಿದ್ರು ಸಾರಾ ಮಹೇಶ್ ಅವರು. ಆದರೆ ಈ ಘಟನೆ ಆಗ್ತಿದ್ದಂತೆ ಆತಂಕಗೊಂಡು, ಸಾಮಾನ್ಯವಾಗಿ ಯಾರಿಗಾದರೂ ಕೂಡ ಆತಂಕ ಆಗುತ್ತೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಕಾರ್ಯಾಚರಣೆಗಳು ನಡೀತಾ ಇದೆ, ಮಿಲಿಟರಿ ಆಪರೇಷನ್ಸ್ಗಳನ್ನ ತಯಾರು ಮಾಡ್ಕೊಂತಿದ್ದಾರೆ. ಒಟ್ಟಿನಲ್ಲಿ ಒಂದು ರೀತಿಯಾದಂಥ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಆರ್ಮಿ. ಆ ನಿಟ್ಟಿನಲ್ಲಿ ಸದ್ಯ ಬೇಡ ಅನ್ನುವ ನಿಟ್ಟಿನಲ್ಲಿ ಕಾಶ್ಮೀರಕ್ಕೇನೋ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ರು, ಅಲ್ಲಿ ಉಳಿಯೋದಕ್ಕೆ ಹೋಟೆಲ್ ಇರ್ಬೋದು, ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಈಗ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ಕೊಂಡಿದ್ದಾರೆ ಸಾರಾ ಮಹೇಶ್ ಅವರು. ಜೊತೆಯಲ್ಲಿ ಅನೇಕರು ಕನ್ನಡಿಗರು ಸೇರಿದಂತೆ ದೇಶದ ನಾನಾ ಮೂಲೆಯಿಂದ ಜನ ಹೋಗ್ಬೇಕನ್ನೋ ಪ್ಲಾನ್ಗಳನ್ನ ಎಲ್ಲರೂ ಕೂಡ ಈಗ ಹಿಂದೇಟು ಹಾಕ್ತಿದ್ದಾರೆ, ಕ್ಯಾನ್ಸಲ್ ಮಾಡ್ಕೊಂತಿದ್ದಾರೆ.
ಕಾಶ್ಮೀರದಲ್ಲಿ ಶಾಂತಿ ನೆಲೆಯಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಪ್ರವಾಸೋದ್ಯಮ ನಡೀತಾ ಇತ್ತು. ಆದರೆ ದಿಢೀರಂತ ದಾಳಿಯಿಂದಾಗಿ ಕಾಶ್ಮೀರಕ್ಕೆ ಹೋಗೋದಕ್ಕೆ ಮತ್ತೆ ಜನ ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ಬುಕ್ಕಿಂಗ್ ಮಾಡಿಕೊಂಡಂತ ಅನೇಕರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಎನ್ನುವಂತೆ ಮಾಜಿ ಸಚಿವರು ಸಾರಾ ಮಹೇಶ್ ಅವರು ಕುಟುಂಬದ ಜೊತೆ ಹೋಗ್ಬೇಕಂತ ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಈಗ ಅವರು ಕೂಡ ಕ್ಯಾನ್ಸಲ್ ಮಾಡಿ ಹಿಂದೇಟನ್ನ ಹಾಕ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಕಾಶ್ಮೀರದ ಆರ್ಥಿಕ ಅಲ್ಲಿ ಜೀವನಾಡಿ ಅಂತಂದ್ರೆ ಪ್ರವಾಸೋದ್ಯಮ, ಟೂರ್ಸು, ಟ್ರಾವೆಲ್ಸು, ಹೋಟೆಲ್ಗಳು, ಪ್ರವಾಸದ ಎಲ್ಲ ಆಕ್ಟಿವಿಟೀಸ್ಗಳು ಕಾಶ್ಮೀರಕ್ಕೆ, ನಮ್ಮ ಜಮ್ಮು ಕಾಶ್ಮೀರಕ್ಕೆ ಒಂದು ಆಧಾರ ಆಗಿತ್ತು ಆರ್ಥಿಕವಾಗಿ. ಸದ್ಯ ಈಗ ಮತ್ತೆ ಹೊಡೆತ ಬಿದ್ದಿದೆ.